ಆ ದುರಂತ ಭೂಮಿಯಲ್ಲಿ ಅವರು ಇನ್ನಿಲ್ಲದಂತೆ ಮಾಯವಾದ ಮೌನವಾದ ಕೂಡಿಟ್ಟ ಮಾಡಿಟ್ಟ ಸಂಪತ್ತು ಎಲ್ಲವೂ ಕೂಡ ಆ ದುರಂತ ಭೂಮಿಯ ಭೂಗರ್ಭದಲ್ಲಿ ಅಡಗಿಕೊಂಡಿತು. ಊಹಿಸಿದ ಸುಖ, ನೆಮ್ಮದಿ, ಸಂತೋಷ ಇನ್ನಿಲ್ಲದಂತೆ ಮರೆಯಾಯಿತು. ದುರಂತ ಭೂಮಿಗೆ ಆಗಮಿಸಿದ ಸಂಬಂಧಿಕರು ಹುಡುಕಾಡಿದರು. ನದಿ ಬೆಟ್ಟಗಳಲ್ಲಿ, ಶಿಬಿರಗಳಲ್ಲಿ, ಆಸ್ಪತ್ರೆಗಳಲ್ಲಿ ನಮ್ಮವರು ಯಾರಾದರೂ ಉಳಿದಿದ್ದಾರೆಯೇ, ಜೀವಂತವಾಗಿ ಇದ್ದಾರೆಯೇ? ಅವರು ಪರಿಭ್ರಾಂತರಾಗಿ ರಾತ್ರಿ ಹಗಲೆನ್ನದೇ ಹುಡುಕಾಡಿದರು. ಮತ್ತೆ ಕೆಲವರು ಅವರಿಗೆ ಯಾರೂ ಅಲ್ಲ, ಆದರೆ ದುರಂತ ಭೂಮಿಯಲ್ಲಿ ಸಿಕ್ಕಾಕೊಂಡವರಿಗಾಗಿ ರಾತ್ರಿ ಹಗಲೆನ್ನದೇ ಶ್ರಮಪಟ್ಟರು. ಜೀವಂತವಾಗಿ ಕರೆತರಬೇಕೆಂದು ಹಲವು ರೀತಿಯಲ್ಲಿ ಪ್ರಯತ್ನ ಪಟ್ಟರು. ಈ ಪ್ರಯತ್ನದಲ್ಲಿ ಜೀವ ಕಳಕೊಂಡವರೂ ಇದ್ದಾರೆ. ಹಾಗೆ ಈ ಪ್ರಯತ್ನದಲ್ಲಿ ಕೆಲವರಿಗೆ ಕೆಲವು ಸಂಬಂಧಿಕರು ಸೇರಿಕೊಂಡರು. ಅವರಿಗೆ ಸಂತೋಷವಾಯಿತು. ಮತ್ತೆ ಕೆಲವರು ತಮ್ಮ ಹುಡುಕಾಟವನ್ನು ಮುಂದುವರಿಸಿದರು. ಹಾಗೆ ಮುಂದುವರಿಸುತ್ತಾ ಇನ್ನು ಜೀವಂತವಿರುವುದು ಅಸಾಧ್ಯವೇ ಅಂತ ಅನುಮಾನಿಸಿದಾಗ ನಮ್ಮವರ ಮೃತ ದೇಹವಾದರೂ ಸಿಗಲಿ ಅಂತ ಹುಡುಕಾಡಿದರು. ಆಸ್ಪತ್ರೆಗಳಲ್ಲಿ, ಶಿಬಿರಗಳಲ್ಲಿ, ಆ ದುರಂತ ಭೂಮಿಯ ಒಂದೊಂದು ಭಾಗಗಳಲ್ಲಿ ಹುಡುಕಾಡಿದರು. ಕೆಲವರಿಗೆ ಅವರವರ ಸಂಬಂಧಿಕರ ಮೃತ ದೇಹಗಳು ಸಿಕ್ಕವು. ಅದರಿಂದ ಅವರು ಒಂದಿಷ್ಟು ಸಮಾಧಾನ ಪಟ್ಟುಕೊಂಡರು. ಮತ್ತೆ ಕೆಲವರು ಹುಡುಕಾಟವನ್ನು ಮುಂದುವರಿಸಿದರು. ಅವರಿಗೆ ಕೆಲವೊಂದು ಭಾಗಗಳು, ಪತ್ತೆ ಹಚ್ಚದಂತಹ ರೀತಿಯಲ್ಲಿರುವ ದೇಹಗಳು ಕಾಣಸಿಕ್ಕವು. ಅವರು ಭಾವಿಸಿಕೊಂಡರು, ಇವರಲ್ಲಿ ನಮ್ಮವರಿರಬಹುದೇ ಎಂದು. ಹಾಗೆ ಎಲ್ಲರೂ ಸೇರಿದರು. ಪತ್ತೆ ಹಚ್ಚಲು ಸಾಧ್ಯವಾಗದ ಆ ಮಂದಿಯ ಬಗ್ಗೆ ಅವರು ಎಲ್ಲರೂ ನಮ್ಮವರು ಅಂತ ಅಂದುಕೊಂಡರು. ಎಲ್ಲರೂ ಅವರವರ ಧರ್ಮದ ಪ್ರಕಾರ ಪ್ರಾರ್ಥನೆಯನ್ನ ಮಾಡಿದರು. ಇವರಲ್ಲಿ ಯಾರಾದರೂ ನಮ್ಮವರು ಇರಬಹುದು ಅಂತ ಅವರು ನಂಬಿಕೊಂಡು ಪ್ರಾರ್ಥನೆಯನ್ನ ಮಾಡಿದರು. ಮತ್ತೆ ಕೆಲವರು ಅವರ ಯಾವುದೇ ಕುರುಹು ಬಾಕಿ ಉಳಿಯಲಿಲ್ಲ. ಅವರು ಇಲ್ಲಿ ಎಲ್ಲಾದರೂ ಭೂಮಿಯ ಅಡಿಯಲ್ಲಿ ನಮ್ಮವರು ಇರಬಹುದು ಅಂತ ಭಾವಿಸಿ ಹುಡುಕಾಡಿ ಕಟ್ಟ ಕಡೆಗೆ ಭಾರವಾದ ಹೆಜ್ಜೆಗಳೊಂದಿಗೆ ಅವರು ಮರಳಿದರು. ಆದರೆ ಇಲ್ಲಿ ಯಾವುದು ಕೊನೆಯಾಗುವುದಿಲ್ಲ. ಅವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಜೀವಂತವಾಗಿ ಬರಲಿದ್ದಾರೆ, ಬರಲೇಬೇಕು. ಯಾವುದೇ ತಪ್ಪುಗಳಿಲ್ಲದೆ ಪ್ರಾಕೃತಿಕ ದುರಂತದಲ್ಲಿ ಬದುಕನ್ನು ಕೊನೆಯಾಗಿಸಿದವರು, ಅವರಿಗೆ ಆ ಸಹನೆಯ, ಕ್ಷಮೆಯ ಪ್ರತಿಫಲ ಸಿಗಲೇಬೇಕು. ಅದನ್ನು ಅವರು ಅನುಭವಿಸಲೇಬೇಕು. ಅವರವರ ನಂಬಿಕೆ, ಅವರವರ ಪ್ರತಿಫಲದೊಂದಿಗೆ ಖಂಡಿತ ಅವರು ಪುನಃ ಜೀವಂತವಾಗುತ್ತಾರೆ. ಖಂಡಿತ. ಇಲ್ಲವಾದರೆ ಈ ಬದುಕಿಗೆ ಅರ್ಥವಿಲ್ಲ. ಕೆಲವರು ಜೀವನವನ್ನು ಸುಖವಾಗಿ ಬದುಕಿ ಮುಗಿಸುವುದು, ಮತ್ತೆ ಕೆಲವರು ದುರಂತದಲ್ಲಿ ಕೊನೆಯಾಗುವುದು, ಯಾವುದೇ ಪ್ರತಿಫಲ ಅನುಭವಿಸದೆ. ಇಲ್ಲ, ಎಲ್ಲದಕ್ಕೂ ಒಂದು ನ್ಯಾಯ ಸಿಗುವಂತಹ ಒಂದು ವೇದಿಕೆ ಅದು ಇರಲೇಬೇಕು. ಅದಾಗಿದೆ ಅಲ್ಲಾಹನು ನಮ್ಮೊಂದಿಗೆ ಯಾವತ್ತೂ ಕೂಡ ನೆನಪಿಸುವ ಮಾಲಿಕಿ ಯೌಮಿದ್ದೀನ್, ವಿಚಾರಣೆಯ ಒಂದು ದಿನ ಇದೆ ಅನ್ನುವುದಾಗಿ. ಕೆಲವರು ಇದನ್ನು ನಂಬದೇ ಇರಬಹುದು, ಇದನ್ನು ಅಪಹಾಸ್ಯ ಮಾಡಬಹುದು, ತಮಾಷೆಯಾಗಿ ಕಾಣಬಹುದು. ಆದರೆ ನ್ಯಾಯ, ಸರಿಯಾದ ಪ್ರತಿಫಲ ಸಿಗಬೇಕಾದರೆ ಅದು ಒಂದು ಜೀವ ತಿರುಗಿ ಬರಲೇಬೇಕು.
ಪುನಃ ಅದನ್ನು ಅನುಭವಿಸಲು. ಪುನರ್ಜನ್ಮದ ಬಗ್ಗೆ ಅವಹೇಳನ ಮಾಡಿದಂತಹ ವ್ಯಕ್ತಿಗಳು, ಅಪಹಾಸ್ಯ ಮಾಡುವವರು ಹೇಳುವುದನ್ನು ಕುರಾನ್ ಉಲ್ಲೇಖಿಸುತ್ತದೆ. ಪವಿತ್ರ ಕುರಾನ್ ಯಾಸೀನ್ ಸೂರದಲ್ಲಿ قال من يحيي العظام وهي رميم, ಕೊಳೆತ ಶರೀರ ಜೀರ್ಣಿಸಿ ಅದು ಮಣ್ಣಿನಲ್ಲಿ ಲೀನವಾಗಿ ಹೋದ ಮೇಲೆ ಪುನಃ ಅದನ್ನು ಜೀವ ಕೊಟ್ಟು ಜೀವಂತವಾಗಿಸುವುದೇ? ಯಾರು ಅದಕ್ಕೆ ಜೀವ ಕೊಡುವುದು? ಆವಾಗ ಅಲ್ಲಾಹನು ಅದಕ್ಕೆ ಉತ್ತರವಾಗಿ ಹೇಳ್ತಾನೆ, ಕುಲ್ ಯುಹಿಯಲ್ಲದಿ ಅನ್ಶಹ ಅವ್ವಲ ಮರ್ರ, ಪ್ರಥಮ ಸಲ ಶೂನ್ಯತೆಯಲ್ಲಿ ಯಾವ ರೀತಿಯಲ್ಲಿ ಜೀವವನ್ನು ಕೊಟ್ಟಿದ್ದಾನೆ, ಆತನು ಪುನಃ ಎರಡನೆಯ ಸಲ ಅದಕ್ಕೆ ಜೀವವನ್ನು ತುಂಬುತ್ತಾನೆ, ಜೀವದೊಂದಿಗೆ ಮರಳಿಸುತ್ತಾನೆ. ಅವಲೈಸಲ್ಲದಿ ಖಲಕ ಸಮಾವಾತಿ ವಲ್-ಅರ್ದ್ ಬಿಕಾದಿರಿನ್ ಅಲಾ ಅನ್ ಯಖ್ಲುಕ ಮಿಥ್ಲಹು, ಆಕಾಶ ಭೂಮಿಗಳನ್ನು ಸೃಷ್ಟಿಸಿದ ಸರ್ವೇಶ್ವರನಾದ ಅಲ್ಲಾಹನು ಅವನಿಗೆ ಆಕಾಶ ಭೂಮಿಗಳನ್ನು ಸೃಷ್ಟಿಸಲು ಸಾಧ್ಯವಾಗುವುದಾದರೆ ಅವರಂತಹ ಜನರನ್ನು ಪುನಃ ಸೃಷ್ಟಿಸಲು ಅವನಿಗೆ ಸಾಧ್ಯವಿಲ್ಲವೇ? ಖಂಡಿತ ಸಾಧ್ಯವಿದೆ. ಫಸುಬ್ಹಾನಲ್ಲದಿ ಬಿಯದಿಹಿ ಮಲಕೂತು ಕುಲ್ಲಿ ಶೈ ವ ಇಲೈಹಿ ತುರ್ಜഊನ್, ಎಲ್ಲ ವಸ್ತುಗಳ ಆಧಿಪತ್ಯವನ್ನು ಪಡೆದವನು, ಅವನು ಪರಿಶುದ್ಧನು, ಪರಮ ಪಾವನನೂ ಆಗಿರುತ್ತಾನೆ. ಆತನ ಎಡೆಗೆ ಮರಳಲೇಬೇಕು. ಹೌದು, ನಮ್ಮನ್ನು ಸೃಷ್ಟಿಸಿದ್ದಾನೆ, ನಾವು ಇಲ್ಲಿ ಮರಣ ಹೊಂದಿ ಹೋಗುತ್ತೇವೆ. ಯಾವ ರೀತಿಯಲ್ಲಿ ನಮ್ಮ ದೇಹಗಳು ಮಣ್ಣಿಗೆ ನೇರವಾಗಿ ಸೇರುವುದು ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಭೂಗರ್ಭ ಸೇರಿದರು, ಕಡಲಿನಲ್ಲಿ ಸೇರಿದರು, ಕಾಡಲ್ಲಿ ಸೇರಿದರು, ಯಾವುದೇ ಪ್ರಾಣಿಯ ಹೊಟ್ಟೆ ಸೇರಿದರೂ ಕೂಡ ಪುನಃ ಎರಡನೇ ಸಲ ಅಲ್ಲಾಹನು ನಮ್ಮನ್ನು ಜೀವಂತವಾಗಿಸುತ್ತಾನೆ. ಕಾರಣ ವಿಚಾರಣೆ ಅನಿವಾರ್ಯ, ನ್ಯಾಯ ಅನ್ಯಾಯದ ಆ ಒಂದು ತೀರ್ಮಾನ ಆಗಲೇಬೇಕು. ಅದಕ್ಕಾಗಿ ಕಳಕೊಂಡವರು ಅವರ ಆ ಬದುಕು ಕೊನೆಯಾಗುವುದಿಲ್ಲ. ಅದಕ್ಕೆ ಪಾಪ ಪುಣ್ಯದ ಪ್ರತಿಫಲವನ್ನು ಪಡೆಯುವುದಕ್ಕೋಸ್ಕರ ಅವರು ಪುನಃ ಜೀವಂತವಾಗುತ್ತಾರೆ.